ಸ್ವತಂತ್ರವೇ ನಮ್ಮ ಉಸಿರಾಗಿರಲಿ ಎಂಬ ಆಶಾವಾದದಲ್ಲಿದ್ದ ಭಾರತೀಯರಿಗೆ 1947 ಆಗಸ್ಟ್ 15 ಒಂದು ಅವಿಸ್ಮರಣೀಯ ದಿನ. 1947 ಆಗಸ್ಟ್ 14ರ ರಾತ್ರಿ ಗುಲಾಮ ದೇಶದ ಗುಲಾಮ ಪ್ರಜೆಗಳಾಗಿ ಮಲಗಿದ್ದವರು ಆಗಸ್ಟ್ 15ರ ಮುಂಜಾನೆ ಸ್ವತಂತ್ರ ದೇಶದ ಸ್ವತಂತ್ರ ಪ್ರಜೆಗಳಾಗಿ ಎದ್ದ ಆ ಸುದಿನ. ಎಷ್ಟೋ ಮಹಾವೀರರು, ಹೋರಾಟಗಾರರ ತ್ಯಾಗ, ಬಲಿದಾನ, ಹೋರಾಟದ ಫಲವಾಗಿ ಸಿಕ್ಕಿದೆ ನಮಗೆ ಸ್ವತಂತ್ರ. ಇನ್ನು ಈ ರಾಷ್ಟ್ರವನ್ನು ಬಾನೆತ್ತರಕ್ಕೆ ಹಾರಿಸಿ ಅದಕ್ಕೆ ನೀಡುವ ಗೌರವ ಈ ಮಹಾವೀರರಿಗೂ ನೀಡುವ ಗೌರವವಾಗಿದೆ. ಎಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿವಸದ ಹಾರ್ದಿಕ ಶುಭಾಶಯಗಳು. ಅಂದಿನಿಂದ ಇಲ್ಲಿಯವರೆಗೆ ನಾವು ಎಷ್ಟೋ ಪ್ರಗತಿಗಳನ್ನು ಕಂಡಿದ್ದೇವೆ. ಕ್ರೀಡೆ ಆಗಿರ್ಬೋದು, ಸೈನಿಕ ಶಕ್ತಿ ಆಗಿರ್ಬೋದು, ವಿಜ್ಞಾನ, ತಂತ್ರಜ್ಞಾನ, ಹೀಗೆ ಎಲ್ಲ ರಂಗಗಳಲ್ಲೂ ಪ್ರಗತಿಯನ್ನು ಕಂಡಿದ್ದೇವೆ. ಸೊ ಈ ಸ್ವಾತಂತ್ರ್ಯದ ಜೊತೆ ನಮಗೆ ಅಧಿಕಾರದ ಜೊತೆ ಕೆಲವು ಜವಾಬ್ದಾರಿಯೂ ಇದೆ. ಆ ವೀರಗಳಿದ್ದಂತಹ ಅತ್ಯಂತ ಪ್ರಾಮಾಣಿಕ ರಾಷ್ಟ್ರ ಪ್ರೇಮ ನಮ್ಮಲ್ಲೂ ಇರಬೇಕು. ಇಲ್ಲದಿದ್ದರೆ ಈ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ. ಭ್ರಷ್ಟಾಚಾರ, ಈ ಅತ್ಯಾಚಾರ ಎಲ್ಲೆಂದರಲ್ಲಿ ನೋಡುತ್ತೇವೆ. ಆಮೇಲೆ ಜಾತಿ ಪಂಗಡದ ಜೊತೆ ಕಿತ್ತಾಡುವುದು, ಸೊ ಇದೆಲ್ಲ ಇದ್ದರೆ ಈ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ. ನಮ್ಮ ಈ ರಾಷ್ಟ್ರೀಯ ಧ್ವಜದಲ್ಲಿ ಕೇಸರಿ ಬಣ್ಣವು ಧೈರ್ಯವನ್ನು ಸೂಚಿಸಿದರೆ, ಬಿಳಿ ಬಣ್ಣವು ಸತ್ಯ ಶಾಂತಿಯನ್ನು ಸೂಚಿಸುತ್ತದೆ, ಹಾಗೂ ಹಸಿರು ಬಣ್ಣವು ಸಮೃದ್ಧತೆಯನ್ನು ಸೂಚಿಸುತ್ತವೆ. ಹಾಗೂ ಈ ಅಶೋಕ ಚಕ್ರವು ಧರ್ಮ, ಪ್ರಗತಿಯ ಸಂಕೇತವಾಗಿದೆ. ಎಲ್ಲ ಜಾತಿ, ಮತ, ಪಂಗಡ ಆಚರಣೆಯನ್ನು ಒಂದೇ ರಾಷ್ಟ್ರ ಧ್ವಜ ದಡಿಯಲ್ಲಿ ನಿಲ್ಲಿಸಿ ನಾವೆಲ್ಲರೂ ಸಮಾನರು ಎಂಬ ಸಂಕೇತವನ್ನು ಅದು ನೀಡುತ್ತದೆ. ನಾವು ನೋಡಿರ್ಬೋದು, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೋವಿಡ್ ಬಂದಾಗ ಆಗ ಯಾವ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಎಷ್ಟೇ ಕಷ್ಟ ಕಠಿಣ ಪರಿಸ್ಥಿತಿ ಬಂದು ಎಲ್ಲರೂ ಜೊತೆಯಾಗಿ ಎದುರಿಸಬಹುದು ಎಂದು ನಾವು ವಿಶ್ವಕ್ಕೆ ತೋರಿಸಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಒಂದುಗೂಡಿ ಈ ಭ್ರಷ್ಟಾಚಾರ, ಅತ್ಯಾಚಾರ ಇದನ್ನೆಲ್ಲ ಖಂಡಿಸಿ ನಮ್ಮ ದೇಶವನ್ನು ಒಂದು ರಾಷ್ಟ್ರ ಗುರುವನ್ನಾಗಿ ಮಾಡಲು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅಳಿಲ ಸೇವೆಯನ್ನು ಮಾಡುವ ಎಂದು ಹೇಳುತ್ತಾ, ಎಲ್ಲರಿಗೂ ನನ್ನನ್ನು ಇಲ್ಲಿಗೆ ಕರೆದು ಇಂಥ ಒಂದು ಅವಿಸ್ಮರಣೀಯ ಕ್ಷಣಕ್ಕೆ